सलमान ने बोला यार वैसा है सलमान खान, शाहरुख खान और ये आमिर खान, ये 3 के बराबर एक गोविंदा है. वो आदमी बड़े मियाँ छोटे मियाँ में अमित जी को भारी पड़ जाता. ವೀಕ್ಷಕರೇ, ಒಬ್ಬ ಗೋವಿಂದ ಮೂವರು ಖಾನ್ಗಳಿಗೆ ಸಮಾನ ಅಂತ ಸ್ವತಃ ಸಲ್ಮಾನ್ ಖಾನ್ ಒಂದ್ಸಾರಿ ಈ ಗೋವಿಂದರ ಬಗ್ಗೆ ಹೇಳಿದ್ರು. 1980ರ ದಶಕದಲ್ಲಿ ಇಲ್ಜಾಮ್, ಮರ್ತೆ ದಮ್ ತಕ್, ಖುದ್ಗಾರ್ಶ್, ದರ್ಯಾದಿಲ್, ಹಮ್ ಮತ್ತೆ 1990ರ ದಶಕದಲ್ಲಿ ರಾಜಾಬಾಬು, ಕೂಲಿ ನಂಬರ್ 1, ಸಾಜನ್, ಬಡೇ ಮಿಯಾ ಚೋಟೆ ಮಿಯಾ ಈ ರೀತಿ ಮುಂತಾದ ಸೂಪರ್ ಹಿಟ್ ಚಲನಚಿತ್ರಗಳನ್ನ ಈ ಗೋವಿಂದ ಕೊಟ್ಟಿದ್ದಾರೆ. 1990ರ ದಶಕದಲ್ಲಿ ಡ್ಯಾನ್ಸ್ ಮತ್ತು ಕಾಮಿಡಿಯಲ್ಲಿ ಯಾರು ಕೂಡ ಪೈಪೋಟಿ ನೀಡೋದಕ್ಕೆ ಸಾಧ್ಯವಿರದಂತ ಈ ಗೋವಿಂದ ವರ್ಷಕ್ಕೆ 3-4 ಹಿಟ್ ಸಿನಿಮಾಗಳನ್ನ ಕೊಡ್ತಿದ್ದಂತಹ ಕಾಲ ಅದು. ತನ್ನ 21ನೇ ವಯಸ್ಸಿನಲ್ಲಿ 75 ಚಿತ್ರಗಳಿಗೆ ಸಹಿ ಮಾಡದಂತ ಗೋವಿಂದ ಇವತ್ತು ಒಂದೇ ಒಂದು ಚಿತ್ರದಲ್ಲಿ ಕೆಲಸ ಮಾಡ್ತಿಲ್ಲ. ಒಂದ್ ಕಾಲದಲ್ಲಿ ಅಮಿತಾಬ್ ಬಚ್ಚನ್ ನಂತರ ಗೋವಿಂದನನ್ನ ಬಾಲಿವುಡ್ ನ ಮುಂದಿನ ದೊಡ್ಡ ಸೂಪರ್ ಸ್ಟಾರ್ ಅಂತಾನೆ ಪರಿಗಣಿಸಲಾಗ್ತಿತ್ತು. ಆದ್ರೆ ಟ್ಯಾಲೆಂಟೆಡ್ ಆಗಿದ್ರು ಕೂಡ ಇವತ್ತು ಯಾರೂ ಗೋವಿಂದರಿಗೆ ಸಿನಿಮಾವನ್ನ ಕೊಡ್ತಿಲ್ಲ. ವೀಕ್ಷಕರೇ, 2000 ಇಸ್ವಿ ನಂತರ ಈ ಗೋವಿಂದರ ಅವನತಿ ಹೇಗೆ ಶುರುವಾಯಿತು ಮತ್ತು ಅದರ ಹಿಂದಿನ ಕಾರಣಗಳೇನು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೋವಿಂದರ ಸಕ್ಸಸ್ ಮತ್ತು ಡೌನ್ಫಾಲ್ ಬಗ್ಗೆ ತಿಳಿತಾ ಹೋಗೋಣ. ವೀಕ್ಷಕರೇ, 1963 ಡಿಸೆಂಬರ್ 21ನೇ ತಾರೀಕು ಮುಂಬೈನಲ್ಲಿ ಜನಿಸಿದಂತ ಗೋವಿಂದ 6 ಜನ ಸಹೋದರ ಮತ್ತು ಸಹೋದರಿಯರಲ್ಲಿ ಎಲ್ಲರಿಗಿಂತ ಚಿಕ್ಕವರು. ಅವ್ರ ತಂದೆ ಅರುಣ್ ಕುಮಾರ್ ಆಹುಜಾ ಮೂಲತಃ ಪಂಜಾಬ್ನವರು. ನಟನೆಯಲ್ಲಿ ತಮ್ಮ ಕರಿಯರ್ ರೂಪಿಸಿಕೊಳ್ಳೋದಕ್ಕೆ ಅವರು 1930ರಲ್ಲಿ ಮುಂಬೈಗೆ ಬಂದಿದ್ರು. ಅಂಧೇರಾ, ಔರತ್, ಬಾಂಬೆ ಕಿ ಸೇರಿನಂತಹ ಅನೇಕ ಚಿತ್ರಗಳಲ್ಲಿ ಕೆಲಸ ಕೂಡ ಮಾಡಿದ್ರು. ಮುಂದೆ 1948ರಲ್ಲಿ ಅರುಣ್ ಅವರು ತಮ್ಮದೇ ಪ್ರೊಡಕ್ಷನ್ ಕಂಪನಿಯನ್ನ ಶುರು ಮಾಡ್ತಾರೆ. ಶೆಹರಾ ಎಂಬ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿದ್ರು. ಆದರೆ ಆ ಒಂದು ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಸೋತ್ ಹೋಗಿತ್ತು. ಪರಿಣಾಮ ಅರುಣ್ ರವರಿಗೆ ದೊಡ್ಡ ನಷ್ಟ ಉಂಟಾಗಿತ್ತು. ಬಾಂದ್ರಾದ ಐಷಾರಾಮಿ ಬಂಗಲೆಯಲ್ಲಿ ವಾಸ ಮಾಡ್ತಿದ್ದಂತ ಅವರು ಈಗ ವಿರಾರ್ನ ಚಾಳ್ನಲ್ಲಿ ವಾಸಿಸಬೇಕಾಯಿತು. ಅದೇ ಚಾಳ್ನಲ್ಲಿ ಜನಿಸಿದಂತ ಗೋವಿಂದ ತಮ್ಮ ತಾಯಿ ನಿರ್ಮಲಾದೇವಿಗೆ ತುಂಬಾ ಅಚ್ಚುಮೆಚ್ಚಿನ ಮಗ ಆಗಿದ್ರು. ಅವರು ತಮ್ಮ ತಾಯಿಯ ಎಲ್ಲ ಮಾತನ್ನು ಕೂಡ ಕೇಳ್ತಿದ್ರು. ಅವರ ತಾಯಿ ಕೂಡ ನಟಿ ಮತ್ತು ಗಾಯಕಿಯಾಗಿದ್ರು. ಈ ಗೋವಿಂದರ ತಂದೆ ತಾಯಿ ಇಬ್ರು ಕೂಡ 40ರ ದಶಕದಲ್ಲಿ ನಟ ನಟಿಯರು. ತಂದೆ ತಾಯಿ ಇಬ್ರು ಕೂಡ ಕಲಾವಿದರು ಆಗಿರೋದ್ರಿಂದ ಗೋವಿಂದರಲ್ಲಿ ಕೂಡ ಸಹಜವಾಗಿ ನಟನೆ ರಕ್ತದಲ್ಲಿ ಬಂದಿತ್ತು. ಈ ಗೋವಿಂದ ಅವರು ವಾಣಿಜ್ಯದ ವಿಷಯದಲ್ಲಿ ಪದವಿಯನ್ನ ಪಡೆದ್ರು. ಆರಂಭದಲ್ಲಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋದಕ್ಕೆ ಗೋವಿಂದರಿಗೆ ಮನಸ್ಸಿರಲಿಲ್ಲ. ತಮ್ಮ ಮನೆ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿ ತಾವು ಬೇಗ ಯಾವುದಾದರೂ ನೌಕರಿಯನ್ನು ಹುಡುಕೊಳ್ಬೇಕು, ದುಡಿದು ಫ್ಯಾಮಿಲಿಗೆ ನೆರವಾಗಬೇಕು ಅಂತ ಅಂದ್ಕೊಂಡಿದ್ರು. ಅದಕ್ಕಾಗಿ ಮುಂಬೈನ ಪ್ರತಿಷ್ಠಿತ ತಾಜ್ ಹೋಟೆಲ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಕೆಟ್ಟ ಇಂಗ್ಲಿಷ್ ಕಾರಣಕ್ಕೆ ಗೋವಿಂದರಿಗೆ ಅಲ್ಲಿ ಕೆಲಸ ಸಿಗ್ಲಿಲ್ಲ. ಇದಾದ್ಮೇಲೆ ಅವ್ರ ತಂದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ವೃತ್ತಿ ಜೀವನವನ್ನು ಆರಂಭಿಸೋದಕ್ಕೆ ಸಲಹೆ ಕೊಟ್ರು. ಈ ಒಂದು ಸಮಯದಲ್ಲಿ ಗೋವಿಂದ ಅವರು ಮಿಥುನ್ ಚಕ್ರವರ್ತಿ ಅವರ ಡಿಸ್ಕೋ ಡ್ಯಾನ್ಸರ್ ಸಿನಿಮಾವನ್ನ ನೋಡಿದ್ರು. ಇದರಿಂದಾಗಿ ಡ್ಯಾನ್ಸ್ ಮತ್ತು ನಟನೆಯಲ್ಲಿ ಅವರ ಆಸಕ್ತಿ ಮತ್ತಷ್ಟು ಹೆಚ್ಚಾಯಿತು. ಇದಾದ ನಂತರ ಅವರು ತಮ್ಮ ನಟನೆಯ ಶಾರ್ಟ್ ವಿಡಿಯೋಗಳ ಕ್ಯಾಸೆಟ್ಗಳನ್ನು ಕೂಡ ತಯಾರಿಸಿದ್ರು. ನಂತರ ಈ ಒಂದು ಕ್ಯಾಸೆಟ್ಗಳನ್ನ ನಿರ್ಮಾಪಕರಿಗೆ ತೋರಿಸೋದಕ್ಕೆ ಶುರು ಮಾಡಿದ್ರು. ಅವರ ಕ್ಯಾಸೆಟ್ಗಳನ್ನ ವೀಕ್ಷಣೆ ಮಾಡಿದ ನಂತರ ಅವರ ಮಾವ ಹಾಗೂ ಸ್ವತಃ ಚಲನಚಿತ್ರ ನಿರ್ಮಾಪಕರು ಕೂಡ ಆಗಿದ್ದಂತ ಆನಂದ್ ಸಿಂಗ್ ಅವರು ಗೋವಿಂದರಿಗೆ ತಮ್ಮ ಒಂದು ಸಿನಿಮಾದಲ್ಲಿ ಪ್ರಮುಖ ಪಾತ್ರವನ್ನ ಕೊಟ್ಟಿದ್ರು. ಆ ಒಂದು ಚಿತ್ರದ ಹೆಸರು ತನ್ ಬದನ್. ಇದು 1986ರಲ್ಲಿ ಬಿಡುಗಡೆಯಾದಂತಹ ಗೋವಿಂದರ ಮೊದಲ ಚಿತ್ರ. ವೀಕ್ಷಕರೇ, ಇದರೊಂದಿಗೆ ಗೋವಿಂದರಿಗೆ ಲವ್ 86 ಮತ್ತು ಇಲ್ಜಮ್ ಎಂಬ ಮತ್ತೆರಡು ಸಿನಿಮಾಗಳಲ್ಲಿ ಅವಕಾಶ ಸಿಕ್ತು. ಈ 3 ಸಿನಿಮಾಗಳು ಕಮರ್ಷಿಯಲ್ ಆಗಿ ಸಕ್ಸಸ್ ಆಗಿದ್ವು. ಮತ್ತೆ ಇಲ್ಲಿಂದ ಗೋವಿಂದ ಬಾಲಿವುಡ್ನಲ್ಲಿ ತನ್ನ ಅಸ್ತಿತ್ವವನ್ನ ಸ್ಥಾಪಿಸಿದ್ರು. ಈಗ ಅವರು ಮತ್ತೆ ವಿರಾರ್ ಚಾಳ್ನಿಂದ ತಮ್ಮ ಬಂಗಲೆಗೆ ವಾಸಿಸೋದಕ್ಕೆ ವಾಪಸ್ ಬಂದಿದ್ರು. ನಂತರ ಗೋವಿಂದರಿಗೆ ಒಂದರ ನಂತರ ಒಂದು ಚಿತ್ರಗಳು ಬರೋದಿಕ್ಕೆ ಶುರುವಾದವು. ಅವರ ಸಿನಿಮಾ ಖುದ್ಗಾರ್ಶ್ 1982ರಲ್ಲಿ ಬಿಡುಗಡೆ ಆಯಿತು. ದರ್ಯಾದಿಲ್ ಮತ್ತು ಗರ್ಗರ್ ಕಹಾನಿ 1988ರಲ್ಲಿ ಬಿಡುಗಡೆ ಆಯಿತು. ಅದೇ 1988ರಲ್ಲಿ ಬಿಡುಗಡೆಯಾದಂತಹ ಹತ್ಯಾ ಸಿನಿಮಾ ಆ ವರ್ಷದ ಅತಿ ಹೆಚ್ಚು ಗಳಿಕೆಯ ಸಿನಿಮಾ ಅಂತ ಹೆಸರು ಮಾಡಿತು. ಅದಾದ್ಮೇಲೆ ಈ ಗೋವಿಂದ ಹಿಟ್ ಮೇಲೆ ಹಿಟ್ ಚಿತ್ರಗಳನ್ನ ಕೊಡ್ತಾ ಹೋದ್ರು. ಅವರ ಜನಪ್ರಿಯತೆ ಹೆಚ್ಚಾಯಿತು. 1988ರಲ್ಲಿ ಅವರ 10 ಸಿನಿಮಾಗಳು ಬಿಡುಗಡೆ ಆಗಿದ್ವು. 1989ರಲ್ಲಿ 14 ಸಿನಿಮಾಗಳು ಬಿಡುಗಡೆ ಆದವು. ಆದರೆ ಇಷ್ಟಾದ್ರೂ ಕೂಡ ಅವರು ಇನ್ನು ಸೂಪರ್ ಸ್ಟಾರ್ ಆಗಿರಲಿಲ್ಲ. 1989ರಲ್ಲಿ ಗೋವಿಂದರಿಗೆ ಡೇವಿಡ್ ಧವನ್ ರವರ ಭೇಟಿಯಾಗುತ್ತೆ. ಅವ್ರ ಜೊತೆ ಗೋವಿಂದ ತಾಕತ್ವರ್ ಎಂಬ ಒಂದು ಸಿನಿಮಾವನ್ನ ಮಾಡಿದ್ರು. ವೀಕ್ಷಕರೇ, ಇದಾದ ನಂತರ ಗೋವಿಂದ ಮತ್ತು ಡೇವಿಡ್ ಧವನ್ ಜೋಡಿ ಬಹಳ ಸಮಯದವರೆಗೂ ಮುಂದುವರಿಯುತ್ತೆ. ಇವರಿಬ್ರು ಕೂಡ ಒಟ್ಟಿಗೆ 17 ಸಿನಿಮಾಗಳನ್ನ ಮಾಡ್ತಾರೆ. ಇವತ್ತು ಗೋವಿಂದ ಅವರು ಈ ಡೇವಿಡ್ಗೆ ಹೆಚ್ಚು ಮಹತ್ವವನ್ನ ಕೊಡ್ತಾರೆ. ಇವರಿಬ್ಬರ ನಡುವೆ ಕೆಲ ಕಾಲ ವಿವಾದ ಕೂಡ ಉಂಟಾಗಿ ಡೇವಿಡ್ ಧವನ್ ಜೊತೆ ಮಾತನಾಡೋದನ್ನ ಗೋವಿಂದ ನಿಲ್ಲಿಸಿದ್ರು. ಆರಂಭದಲ್ಲಿ ಇವರು ಡ್ರಾಮಾ ಮತ್ತು ಆಕ್ಷನ್ ಮೂವೀಸ್ ನಲ್ಲಿ ಕೆಲಸ ಮಾಡಿದರಾದ್ರೂ ಅವರು ಕಾಮಿಡಿ ಕಡೆಗೆ ವಾಲಿದ್ದರ ಹಿಂದೆ ಒಂದು ಸ್ಟೋರಿ ಇದೆ. ಇಜ್ಜತಾರ್ ಫಿಲ್ಮಿಗೆ ಕೆಲಸ ಮಾಡುವಾಗ ದಿಲೀಪ್ ಕುಮಾರ್ ಅವ್ರ ಜೊತೆಗಿದ್ರು. ಆಗ ಗೋವಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ರು. ಮತ್ತೆ ನಟನೆ ಕಡೆ ಸರಿಯಾಗಿ ಗಮನವನ್ನು ಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಿರ್ಲಿಲ್ಲ.
ಆಗ ದಿಲೀಪ್ ಕುಮಾರ್ ಅವರು, ನೀವು ಕೆಲಸವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ತೀರಾ, ಆದ್ರಿಂದ ಮೆಲೋ ಡ್ರಾಮ್ಯಾಟಿಕ್ ಚಿತ್ರಗಳನ್ನ ಮಾಡೋದನ್ನ ನಿಲ್ಲಿಸಿ ಮತ್ತು ಕಾಮಿಡಿ ಚಿತ್ರಗಳನ್ನ ಮಾಡೋದಕ್ಕೆ ಶುರು ಮಾಡಿ ಅಂತ ಗೋವಿಂದಾಗೆ ಸಲಹೆ ಕೊಟ್ಟಿದ್ರು. ಜೊತೆಗೆ ದಿಲೀಪ್ ಕುಮಾರ್ ಅವರು ಗೋವಿಂದರ ಕೆಲಸದ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ 1975ರಲ್ಲಿ 25 ಚಿತ್ರಗಳನ್ನ ಬಿಡುವಂತೆ ಸಲಹೆ ಕೊಟ್ಟಿದ್ರು. ನಂತರ ಈ ಗೋವಿಂದ ಅವರ 2 ಸಲಹೆಗಳನ್ನ ಸ್ವೀಕರಿಸಿದ್ರು. ನಂತರ ಕಾಮಿಡಿ ಚಿತ್ರಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಇದು ಅವರ ವೃತ್ತಿ ಜೀವನದ ಅತ್ಯುತ್ತಮ ನಿರ್ಧಾರ ಆಗಿತ್ತು. ಇವತ್ತಿಗೂ ನಾವು ಈ ಗೋವಿಂದರ ಕಾಮಿಡಿಯನ್ನ ಇಷ್ಟಪಡ್ತೀವಿ. ರಾಜಾಬಾಬು, ಕೂಲಿ ನಂಬರ್ 1, ಹೀರೋ ನಂಬರ್ 1, ಜೋಡಿ ನಂಬರ್ 1, ದಿವಾನ ಮಸ್ತಾನ, ಧೂಲೆ ರಾಜ ಮುಂತಾದ ಕಾಮಿಡಿ ಸಿನಿಮಾ ಮಾಡಿದ ನಂತರ ಗೋವಿಂದ ಫೈನಲಿ ಸೂಪರ್ ಸ್ಟಾರ್ ಆಗೇ ಬಿಟ್ರು. ಈ ಒಂದು ಸಮಯದಲ್ಲಿ ಗೋವಿಂದರ ಪಾಪ್ಯುಲಾರಿಟಿ ಹೇಗಿತ್ತು ಅಂದ್ರೆ ಅವರೊಬ್ಬರೇ ಬಾಲಿವುಡ್ನ 3 ಖಾನ್ಗಳಿಗೆ ಟಕ್ಕರ್ ಅನ್ನ ಕೊಡ್ತಿದ್ರು. ಆದ್ರೆ ಭವಿಷ್ಯದಲ್ಲಿ ತನ್ನಂತ ಸೂಪರ್ ಸ್ಟಾರ್ಗೆ ಕೆಲಸ ಸಿಗೋದಿಲ್ಲ ಅಂತ ಸ್ವತಃ ಈ ಗೋವಿಂದರೇ ಭಾವಿಸಿರ್ಲಿಲ್ಲ. ಈ ಜಗತ್ತು 21ನೇ ಶತಮಾನಕ್ಕೆ ಕಾಲಿಟ್ಟ ನಂತರ ಚಲನಚಿತ್ರ ಜಗತ್ನಲ್ಲಿ ಕೆಲವು ಬದಲಾವಣೆಗಳು ಶುರುವಾದವು. ಪ್ರೇಕ್ಷಕರ ಅಭಿರುಚಿ ಬದಲಾಗತೊಡಗಿತ್ತು. ಆಗ ಜನ ಒಬ್ಬ ಹೀರೋ ಇರುವಂತಹ ಹಾಸ್ಯ ಚಿತ್ರಗಳನ್ನ ಇಷ್ಟಪಡ್ತಿರಲಿಲ್ಲ. ಬದಲಿಗೆ ಅನೇಕ ಪಾತ್ರಗಳನ್ನ ಹೊಂದಿರುವಂತಹ ಹಾಸ್ಯ ಚಿತ್ರಗಳು ಉತ್ತಮವಾಗಿ ಮಿಂಚತೊಡಗಿದ್ವು. ಉದಾಹರಣೆಗೆ ಹೇರಾಪೇರಿ, ಹಂಗಾಮ, ಗೋಲ್ಮಾಲ್ ಅಂತ ಬಹುನಟರ ಕಾಮಿಡಿ ಸಿನಿಮಾಗಳು ಜನರಿಗೆ ಹತ್ರ ಆದವು. ಹೇರಾಪೇರಿ ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ, ಅಕ್ಷಯ್ ಕುಮಾರ್, ಪರೇಶ್ ರಾವಲ್ ರವರ ಕಾಮಿಡಿ ಕಾಂಬಿನೇಷನ್ ಸಕ್ಸಸ್ ಅನ್ನ ತಂದುಕೊಟ್ಟಿತ್ತು. 90ರ ದಶಕದಲ್ಲಿ ಇದ್ದ ಹಾಗೆ ಒಬ್ಬ ಹೀರೋ ಕಾಮಿಡಿ ಫಿಲಿಂ ಈಗ ಜನರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಈ ಒಂದು ಸಮಯದಲ್ಲೂ ಕೂಡ ಗೋವಿಂದ್ ಅವರು ತನ್ನನ್ನು ತಾನು ಸೂಪರ್ ಸ್ಟಾರ್ ಅಂತಾನೆ ಪರಿಗಣಿಸಿದ್ರು. ಅವರು ಸಪೋರ್ಟಿಂಗ್ ಪಾತ್ರಗಳನ್ನ ಮಾಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಕೇವಲ ಪ್ರಮುಖ ಪಾತ್ರಗಳನ್ನ ಮಾಡೋದಕ್ಕೆ ಬಯಸ್ತಾ ಇದ್ರು. ಅವರು ತಮ್ಮ ವೃತ್ತಿ ಜೀವನದ ಆರಂಭದಿಂದನೂ ಕೂಡ ಯಾವಾಗಲೂ ಮುಖ್ಯ ಪಾತ್ರಗಳನ್ನ ಮಾಡ್ತಾ ಬಂದಿದ್ದು. ಈಗ ಸಪೋರ್ಟಿಂಗ್ ರೋಲ್ ಅನ್ನ ಮಾಡೋದು ಸರಿ ಇಲ್ಲ ಅಂತ ಅವರು ನಿರ್ಧರಿಸಿದ್ರು. ಇದರ ಪರಿಣಾಮ 2010ಕ್ಕೆ ಅವರ ಹೆಚ್ಚಿನ ಚಿತ್ರಗಳು ಸೋಲೋದಕ್ಕೆ ಶುರುವಾಗಿದ್ವು. ಅಖಿಯೋನ್ ಸೆ ಗೋಲಿಮಾರು, ಬೇಟಿ ನಂಬರ್ 1, ದಿಲ್ ನೆ ಫಿರ್ ಯಾದ್ ಕಿಯಾ ಮತ್ತೆ ಪ್ಯಾರ್ ದಿವಾನಾ ಹೋತಾ ಹೈ ಈ ರೀತಿ ಮುಂತಾದ ಚಿತ್ರಗಳು ವಿಫಲವಾದವು. ಇದಾದ್ಮೇಲೂ ಕೂಡ ಈ ಗೋವಿಂದ್ ಅವರು 90ರ ದಶಕದ ಸಿನಿಮಾಗಳು ಈಗ ನಡೆಯಲ್ಲ ಎಂಬುದನ್ನ ಅರ್ಥ ಮಾಡ್ಕೊಳ್ಬೇಕಿತ್ತು. ಪ್ರಮುಖ ಪಾತ್ರಗಳನ್ನ ಬಿಟ್ಟು ಪೋಷಕ ಪಾತ್ರಗಳನ್ನ ಮಾಡಬೇಕಿತ್ತು. ಗೋವಿಂದರ ಕಾಲದ ನಟರಾದಂಥ ಅನಿಲ್ ಕಪೂರ್ ಮತ್ತು ಮಿಥುನ್ ಚಕ್ರವರ್ತಿ ಕೂಡ ಪೋಷಕ ಪಾತ್ರಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಗೋವಿಂದ್ ಅವರು ಸಪೋರ್ಟಿಂಗ್ ರೋಲ್ ಮಾಡೋದಕ್ಕೆ ಬಿಲ್ಕುಲ್ ಒಪ್ಲಿಲ್ಲ. ಡೇವಿಡ್ ಧವನ್ ಕೂಡ ಗೋವಿಂದರ ಸೆಕ್ರೆಟರಿಗೆ ಇದನ್ನೇ ಹೇಳಿದ್ರು. ಸೈಡ್ ರೋಲ್ಗಳು ಬಂದ್ರು ಕೂಡ ಮಾಡಬೇಕು, ಬರೀ ಪ್ರಮುಖ ಪಾತ್ರಕ್ಕಾಗಿ ಕಾಯೋದು ಬೇಡ ಅಂತ ಅವರು ಹೇಳಿದ್ರು. ಇದು ಗೊತ್ತಾದ್ಮೇಲೆ ಗೋವಿಂದ ಡೇವಿಡ್ ಧವನ್ ಮೇಲೆ ಕೋಪಗೊಂಡು ಅವ್ರ ಜೊತೆ 10 ವರ್ಷಗಳ ಕಾಲ ಮಾತನಾಡೋದನ್ನ ನಿಲ್ಲಿಸಿದ್ರು. ಈ ಒಂದು ಘಟನೆ ಮೊದಲು 2006ರಲ್ಲಿ ಡೇವಿಡ್ ಧವನ್ ಅವರು ಸಲ್ಮಾನ್ ಖಾನ್ ಅವರೊಂದಿಗೆ ಗೋವಿಂದರನ್ನ ಹಾಕೊಂಡು ಪಾರ್ಟ್ನರ್ ಚಿತ್ರ ಮಾಡಿ ಗೋವಿಂದರಿಗೆ ಕಂಬ್ಯಾಕ್ ಅನ್ನ ಮಾಡಿಸಿದ್ರು. ಅದು ಹಿಟ್ ಕೂಡ ಆಗಿತ್ತು. ಆದ್ರೆ 2009ರಲ್ಲಿ ಡೇವಿಡ್ ಧವನ್ ಡು ನಾಟ್ ಡಿಸ್ಟರ್ಬ್ ಎಂಬ ಒಂದು ಸಿನಿಮಾವನ್ನ ಮಾಡಿದರಾದ್ರೂ ಆ ಚಿತ್ರ ಫ್ಲಾಪ್ ಆಯ್ತು. ಅದಾದ ನಂತರ ಇಬ್ರು ಒಟ್ಟಿಗೆ ಮತ್ತೆ ಯಾವತ್ತೂ ಚಿತ್ರವನ್ನ ಮಾಡಲಿಲ್ಲ. ಇನ್ನು ಈ ಗೋವಿಂದರ ಪತನಕ್ಕೆ ಇನ್ನೂ ಹಲವು ಕಾರಣಗಳಿವೆ. ಗೋವಿಂದ್ ಅವರು ಯಾವತ್ತೂ ಕೂಡ ಸಮಯಕ್ಕೆ ಸರಿಯಾಗಿ ಸೆಟ್ಗೆ ಬರ್ತಿರ್ಲಿಲ್ಲ. ಇವರು ಸೆಟ್ಗೆ 3 ಗಂಟೆಗೆ ಬರ್ತಿದ್ರು. ನಾನು ಬೆಳಗ್ಗೆ 9 ಗಂಟೆಗೆ ತಲುಪ್ತಿದ್ದೆ. ಅವರು ಬರುವ ಹೊತ್ತಿಗೆ ನಾನು ಮೇಕಪ್ ಅನ್ನ ಮಾಡಿಕೊಂಡು ಕಾದು ಕಾದು ಕೊನೆಗೆ ನಿದ್ದೆ ಮಾಡ್ತಿದೆ ಅಂತ ಈ ಗೋವಿಂದರ ಜೊತೆ ಅನೇಕ ಚಲನಚಿತ್ರಗಳಿಗೆ ಕೆಲಸ ಮಾಡಿದಂತ ರವೀನಾ ಟಂಡನ್ ಹೇಳಿದ್ರು. ಬಡೇ ಮಿಯಾ ಚೋಟೆ ಮಿಯಾ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಅಮಿತಾಬ್ರನ್ನೇ ಗೋವಿಂದ ಕಾಯಿಸ್ತಾ ಇದ್ರು. ಅಮಿತಾಬ್ ಬಚ್ಚನ್ ಯಾವಾಗ್ಲೂ ಕೂಡ ಸಮಯಕ್ಕೆ ಸರಿಯಾಗಿ ತಲುಪೋದ್ರಲ್ಲಿ ಹೆಸರು ಮಾಡಿದ್ರು. ಆದ್ರೆ ಗೋವಿಂದ ಅವರನ್ನೇ ಗಂಟೆಗಟ್ಟಲೆ ಸೆಟ್ನಲ್ಲಿ ಕಾಯುವಂತೆ ಮಾಡ್ತಾ ಇದ್ರು. ನಿರ್ದೇಶಕ ಟೀನು ಶರ್ಮಾ ಅವರು ತಮ್ಮ ಸಂದರ್ಶನವೊಂದರಲ್ಲಿ ಗೋವಿಂದ ಪ್ರತಿಭಾವಂತರಾಗಿದ್ರು, ಆದ್ರೆ ಅವರು ಸಮಯವನ್ನ ಗೌರವಿಸ್ತಿರ್ಲಿಲ್ಲ. ಹಾಗಾಗಿನೇ ಇವತ್ತು ಸಮಯ ಅವರನ್ನ ಗೌರವಿಸ್ತಿಲ್ಲ ಅಂತ ಹೇಳಿದ್ರು. ಇನ್ನು ಅವರು ತಡ ಮಾಡಿ ಬರೋದಕ್ಕೆ ಹಲವು ಕಾರಣಗಳಿದ್ವು. ವಾಸ್ತವದಲ್ಲಿ ಗೋವಿಂದ ಒಂದೇ ಸಲಕ್ಕೆ ಸಾಕಷ್ಟು ಫಿಲಿಂಗಳನ್ನ ಒಪ್ಕೊಳ್ತಾ ಇದ್ರು. ತಮ್ಮ 21ನೇ ವಯಸ್ಸಿನಲ್ಲಿ ಅವರು 75 ಚಿತ್ರಗಳಿಗೆ ಸಹಿ ಮಾಡಿದ್ರು ಅಂದ್ರೆ ನೀವು ನಂಬಲೇಬೇಕು. ದಿಲೀಪ್ ಕುಮಾರ್ ಅವರ ಸಲಹೆಯಂತೆ ಅವರು 25 ಚಿತ್ರಗಳನ್ನ ಕೈಬಿಟ್ಟಾಗ್ಲೂ ಕೂಡ ಅವ್ರ ಬಳಿ ಇನ್ನೂ 50 ಚಿತ್ರಗಳು ಇದ್ವು. ಅವರ ಈ ಓವರ್ ಕಮಿಟ್ಮೆಂಟ್ ಅವ್ರಿಗೆ ಮುಳುವಾಯ್ತು. ಆದ್ರೆ ಗೋವಿಂದ್ ಅವರು ಲೇಟ್ ಆಗಿ ಬರ್ತಿದ್ರು, ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸವನ್ನ ಮಾಡ್ತಿದ್ರು. ಈ ಡೇವಿಡ್ ಧವನ್ ಪ್ರಕಾರ ಗೋವಿಂದ್ ಲೇಟ್ ಆಗಿ ಬಂದ್ರು ಕೂಡ 8 ಗಂಟೆಯ ಕೆಲಸವನ್ನ 3 ಗಂಟೆಗಳಲ್ಲಿ ಮುಗಿಸ್ತಾ ಇದ್ರಂತೆ. ಹೀಗೆ ಅವರು ಹಿಟ್ ಫಿಲಿಂ ಅನ್ನು ಕೊಡುವಾಗ ಯಾರು ದೂಸರ ಮಾತನಾಡದೆ ಅವರನ್ನ ಸಮರ್ಥನೆಯನ್ನ ಮಾಡ್ಕೊಂಡಿದ್ರು, ಸಹಿಸ್ಕೊಂಡಿದ್ರು. ಆದ್ರೆ ಯಾವಾಗ ಗೋವಿಂದನ ಡೌನ್ಫಾಲ್ ಶುರುವಾಯಿತು ಆಗ ಅದೇ ಜನ ಗೋವಿಂದ ಲೇಟ್ ಆಗಿ ಬರೋದ್ರ ಬಗ್ಗೆ ತಕರಾರನ್ನ ತೆಗೆದು ಬ್ಲೇಮ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಒಂದು ಸಮಯದಲ್ಲಿ ಗೋವಿಂದ್ ಅವರು ಇನ್ನೊಂದು ತಪ್ಪನ್ನ ಮಾಡಿದ್ರು. ಅವರು ತಮ್ಮ ವೃತ್ತಿ ಜೀವನದ ನಿರ್ಣಾಯಕ ಸಮಯದಲ್ಲಿ ನಟನೆಯತ್ತ ಗಮನವನ್ನು ಹರಿಸದೆ 2004ರಲ್ಲಿ ಅವರು ರಾಜಕೀಯಕ್ಕೆ ಸೇರ್ಕೊಂಡ್ರು. ಮಹಾರಾಷ್ಟ್ರದ ದಕ್ಷಿಣ ಮುಂಬೈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ 50,000 ಮತಗಳ ಅಂತರದಲ್ಲಿ ಗೆದ್ದಿದ್ರು ಕೂಡ. ಆದ್ರೆ ಸಂಸತ್ಗೆ ಹೋಗೋದ್ರಲ್ಲೂ ಕೂಡ ಗೋವಿಂದ ಹಿಂದೆ ಬಿದ್ರು. 2004ರಿಂದ 2008ರ ನಡುವೆ ನಡೆದಂತ ಸುಮಾರು 303 ಸಭೆಗಳಲ್ಲಿ ಅವರು ಕೇವಲ 37 ಸಭೆಗಳಿಗೆ ಮಾತ್ರ ಹಾಜರಾಗಿದ್ರು. ನಂತರ ಅವರು ರಾಜಕೀಯವನ್ನ ತೊರೆದ್ರು. ನಿರ್ಮಾಪಕ ಪಹಲಾಜ್ ನಿಹಾಲಾನಿ ಪ್ರಕಾರ ಗೋವಿಂದರಿಗೆ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷ್ಯದಲ್ಲಿ ತುಂಬಾ ಆಸಕ್ತಿ ಇತ್ತು. ಇದೇ ಗುಂಗಲಿ ಅವರು ಕೆಲವೊಮ್ಮೆ ವಿಚಿತ್ರವಾಗಿ ಮಾತನಾಡ್ತಿದ್ರು. ತಾನು ಹೇಳಿದ ಪ್ರಕಾರನೇ ಎಲ್ಲರೂ ಕೂಡ ಬಟ್ಟೆಗಳನ್ನು ಧರಿಸಬೇಕು ಅಂತ ಹೇಳ್ತಿದ್ದಂತ ಗೋವಿಂದ ಒಂದ್ಸಾರಿ ತಮ್ಮ ಜ್ಯೋತಿಷ್ಯದ ಹುಚ್ಚಿನಿಂದಾಗಿ ವಿಚಿತ್ರ ಕೆಲಸವನ್ನ ಮಾಡಿದ್ರು.
ಮುಂಬೈ ಮೇ ಮನಿ ಹೇ ತೋ ಹನಿ ಎಂಬ ಚಿತ್ರದ ಶೂಟಿಂಗ್ ಸಮಯದಲ್ಲಿ ಅವರು ಸ್ವಲ್ಪ ಬೇಸರದಲ್ಲಿದ್ರು. ಆಗ ಜ್ಯೋತಿಷ್ ಅವರೊಬ್ಬರಿಗೆ ಕರೆ ಮಾಡದಂತ ಗೋವಿಂದ ಅವ್ರು ಹೇಳದಂತೆ ಮಾಡಿದ್ರು. ಈ ಒಂದು ಸಮಯದಲ್ಲಿ ನಿಮ್ಮ ರಾಹುಕಾಲ ನಡೀತಿದೆ, ಇದಕ್ಕಾಗಿ ನೀವು ಇಡೀ ದಿನ ಒಂದು ಕೋಳಿಯನ್ನ ಜೊತೆಗೆ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಆ ಜ್ಯೋತಿಷಿ ಹೇಳಿದ್ರು. ನಂತರ ಪ್ರೊಡಕ್ಷನ್ ಹೌಸ್ನಿಂದ ಈ ಗೋವಿಂದರಿಗೆ ಒಂದು ಕೋಳಿಯನ್ನ ವ್ಯವಸ್ಥೆ ಮಾಡಲಾಯಿತು. ಆದ್ರೆ ಶೂಟಿಂಗ್ ಶುರುವಾಗಿ ಕೆಲ ಸಮಯದ ನಂತರ ಆ ಕೋಳಿ ಸತ್ತು ಹೋಗುತ್ತೆ. ಆದ್ರೆ ಕೋಳಿ ಜೊತೆಗಿರಿ ಅಂತ ಜ್ಯೋತಿಷಿ ಹೇಳಿದ್ರಿಂದ ಗೋವಿಂದ ಇಡೀ ದಿನ ಸತ್ತ ಕೋಳಿಯನ್ನ ಜೊತೆಲಿಟ್ಕೊಂಡೇ ಅಭಿನಯವನ್ನ ಮಾಡಿದ್ರು. ಗೋವಿಂದರ ಈ ಮೂಢನಂಬಿಕೆಗಳಿಂದಾಗಿ ಅವರ ಒಂದು ಟಿವಿ ಶೋ ಕೂಡ ಬಂದಾಗುತ್ತೆ. ಹೀಗೆ ಗೋವಿಂದರ ಅವನತೆಗೆ ಅವರ ಈಗೋ ಸಮಯಕ್ಕೆ ಸರಿಯಾಗಿ ಬಾರದೇ ಇದ್ದದ್ದು, ಸಮಯಕ್ಕೆ ತಕ್ಕಂತೆ ತಾನು ಬದಲಾಗದೇ ಇದ್ದದ್ದು, ಮೂಢನಂಬಿಕೆ, ಈ ಎಲ್ಲಾ ಕಾರಣಗಳು ಕೂಡ ಕಾರಣ ಆಗ್ತವೆ. ಅವೆಲ್ಲ ಸೇರಿ ಅವರನ್ನ ಚಿತ್ರರಂಗದಿಂದ ಹೊರಹಾಕಿದ್ವು. ಆಮೇಲೆ ಪಾರ್ಟ್ನರ್ ಚಿತ್ರದ ನಂತರ ಅವರ ಲೈಫ್ ಪಾರ್ಟ್ನರ್ ಮತ್ತು ಹಾಲಿಡೇ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರು. ಅವು ಹಿಟ್ ಕೂಡ ಆದವು. ಆದರೆ ಇದಾದ ನಂತರ ಕಳೆದ 10 ವರ್ಷಗಳಲ್ಲಿ ಅವರು ಯಾವುದೇ ಹಿಟ್ ಸಿನಿಮಾವನ್ನ ಕೊಡ್ಲಿಲ್ಲ. ವೀಕ್ಷಕರೇ, ಇದು ಗೋವಿಂದರವರ ಸಕ್ಸಸ್ ಮತ್ತು ವೃತ್ತಿ ಜೀವನದ ಅಧಪತನದ ಕಥೆಯಾಗಿದೆ. ಇನ್ನು ಇದರೊಂದಿಗೆ ಗೋವಿಂದ ಅವರು ವೈಫಲ್ಯವನ್ನು ಅನುಭವಿಸೋದಕ್ಕೆ ಬೇರೆ ಯಾವ ಕಾರಣಗಳು ಇದ್ದಿರಬಹುದು ಅಂತ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.